ಆಸ್ತಿ ಅಂತಸ್ತನ್ನ ಮನೆಯವ್ರಿಗೆ ಹಂಚೋದು ಬಿಟ್ಟು ಯಾವಳು ಬೀದಿ ಬಿಕಾರಿನ ಹೀರೋಯಿನ್ ಮಾಡೋದಕ್ಕೆ ನಿಮ್ಮಪ್ಪ ದುಡ್ಡನ್ನು ಒಳ್ಳೆ ನೀರ್ ತರ ಖರ್ಚು ಮಾಡ್ತಿದಾರಲ್ಲ, ಇವ್ರಿಗೇನ್ ಹೇಳುದು? ಏನೂ ಹೇಳಕ್ ಆಗೋದಿಲ್ಲ ಕಣೆ. ಹೇಳಕ್ ಹೋದ್ರೆ ನಾವು ಕೆಟ್ಟೋರಾಗ್ತೀವಿ. ರಕ್ತ ಕಣ್ಣೀರು ಬಂದ್ರೂ ಆನಂದ ಬಾಷ್ಪ ಅನ್ನೋ ಹಾಗೆ ಸ್ಮೈಲ್ ಮಾಡ್ತಾ ಇರ್ಬೇಕು ಅಷ್ಟೇ. ಸ್ಮೈಲ್ ಮಾಡೆ ಮಾಡೆ. ಇದೇನ್ ಕತಿ? ಯಾವತ್ತೂ ಇಲ್ದಿರೋದು ಇವತ್ತು ಹೊಸದಾಗಿ ಮಾಡ್ತಾ ಇದ್ದಾರೆ. ಮಾಡ್ತಾ ಇರೋದಲ್ಲ ಪ್ರಬಲ, ಮಾಡಿಸ್ತಾ ಇದ್ದಾಳೆ. ಸ್ಟಾಫ್ ಯಾರು ಅವಳ ತಪ್ಪನ್ನ ಎತ್ತಿಡಿಬಾರ್ದು, ಅವಳ ವಿರುದ್ಧ ತಿರುಗಿ ಬೀಳ್ಬಾರ್ದು ಅಂತ ಎಲ್ಲಾರನ್ನೂ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಟೇ ಇಡ್ತೀನಿ. ಅಜ್ಜಿ, ನಮ್ಮ ಪಾಲಿಗೆ ವಿಷ ಆಗಿರುವ ಕಾವೇರಿ ಕಥೆ ಮುಗಿಸಿ ನಮ್ಮ ಪಾಲಿಗೆ ಅಮೃತ ಆಗ್ಬೇಕು ನೀವು. ಆದಿ, ಆಕ್ಚುಲಿ ಏನಾಯ್ತು ಅಂದ್ರೆ ರೀ, ಒಂದ್ಸಲ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವ ನಿಮ್ಗೆ? ಸತ್ತೋಗಿರೋ ನನ್ನ ಹೆಸರು ಹಿಡ್ಕೊಂಡು ಪದೇ ಪದೇ ಒಳ್ಳೆಯವ್ರ ಟ್ರೈ ಮಾಡಬೇಡಿ. ನನಗೆ ನನ್ನ ಮನೆಯವ್ರಿಗೆ ಮೋಸ ಮಾಡಿದ್ದನ್ನ ನಾವು ಯಾವತ್ತೂ ಮರೆಯೋಲ್ಲ, ಹಾಗೆ ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. 3 ಬ್ಯಾಗ್ ಕೊಡಮ್ಮ. ಅದೇ, 1 ನಿನಗೆ, 2 ನಿಮ್ಮ ಮನೆಯವ್ರಿಗೆ. ಥ್ಯಾಂಕ್ ಯು ಸರ್. ಶಂಕರ್, ನೀವು ತಗೊಳ್ಳಿ.